ವಾಕ್ಯಕ್ಕಾಗಿ ಕಾದಿದ್ದೇವೆ. ನಮ್ಮ ಕುಟುಂಬ ಕ್ರಿಸ್ತನ ಪರಿಶುದ್ಧ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ಸ್ವಾಮಿ. ಪ್ರೀತಿಯುಳ್ಳ ದೇವ ಜನರೇ, ಈ ದಿವಸಕ್ಕೆ ವಿಶೇಷವಾಗಿ ಹಿರಿಯರ ಭಾನುವಾರ ಎಂಬುದಾಗಿ ಆಚರಣೆ ಮಾಡುತ್ತಾ ಇದ್ದೇವೆ. ಯಾವ ಸಡಗರ ಸಂಭ್ರಮಗಳಿಲ್ಲದೆ ಆತ್ಮೀಕವಾಗಿ ಹಿರಿಯರ ಭಾನುವಾರ ಎಂಬುದಾಗಿ ಪರಿಗಣನೆ ಮಾಡಿಕೊಳ್ಳುತ್ತಾ ನಮ್ಮನ್ನೇ ನಾವು ಹಿರಿಯರಿಗೋಸ್ಕರವಾಗಿ ಮೀಸಲಿಟ್ಟಂತ ಈ ಒಂದು ಭಾನುವಾರ ಅದು ಬರೀ ಬಾಯುಪಚಾರದಿಂದ ಅಥವಾ ಸಾಂಪ್ರದಾಯಿಕವಾಗಿ ಇರದೆ ಹಿರಿಯರಿಗೆ ಸಲ್ಲಬೇಕಾದಂಥ ಗೌರವ, ತೋರಿಸಬೇಕಾದಂಥ ಪ್ರೀತಿ, ಅವರಿಗೆ ನಾವು ಸಲ್ಲಿಸಬೇಕಾದಂಥ ನಿಷ್ಠೆಯ ಬದುಕನ್ನು ರೂಢಿಸಿಕೊಳ್ಳಬೇಕಾದುದು ಪ್ರತಿಯೊಬ್ಬ ಮಾನವನ ಧರ್ಮ ಮತ್ತು ನಿಯೋಜನೆ ಅದು ಇರುವಂಥ ಸ್ಥಿತಿ. ಆದರೆ ಈ ದಿನಮಾನಗಳಲ್ಲಿ ಹಿರಿಯರು ಎಂದಾಕ್ಷಣ ಎಲ್ಲಿಯೋ ಧೋರಣೆಯ ಬದುಕಿನ ಮಧ್ಯದಲ್ಲಿ ಸಿಲುಕಿ ಹಾಕಿಕೊಂಡಿರುವಂಥ ಒಂದು ಕಡೆ ಹಿರಿಯರಾದರೆ, ಇನ್ನೊಂದು ಕಡೆ ಅದೇ ಹಿರಿಯರ ದೌರ್ಜನ್ಯ ಕಿರಿಯರ ಮೇಲೆ, ಅದೇ ಹಿರಿಯರ ದಬ್ಬಾಳಿಕೆ ಕಿರಿಯರ ಮೇಲೆ, ಅದೇ ಹಿರಿತನ ತೋರಿಸಿ ಕೊಡೋದೆ ಸಿರಿತನದಲ್ಲಿ ತಮ್ಮ ಜೀವಂತಿಕೆಯನ್ನು ಮುಡುಪಾಗಿಟ್ಟಂಥ ಹಿರಿಯರ ಅವಲು ಒಂದು ಕಡೆಯಾದರೆ, ಇವರ ಸಹವಾಸವೇ ಬೇಡ ಎಂದು ದೂರ ತೊರೆದು ಹೋಗಿರುವಂಥ ಕಿರಿಯರ ಜೀವಿತ ಕ್ರಮ ಮತ್ತೊಂದು ಕಡೆ. ಹೀಗೆ ನಾನಾ ಗೊಂದಲದಲ್ಲಿ ಸಿಲುಕಿ ಹಾಕಿಕೊಂಡಿರುವಂಥ ಸಮುದಾಯ ಈ ಹೊತ್ತು. ನಾವು ಹಿರಿಯರು ಎಂಬುದಾಗಿ ಹೇಳಿದಾಕ್ಷಣ, ನೆರೆಗೂದಲು ಬಂದಾಕ್ಷಣ ಹಿರಿಯರು ಎಂಬುದಾಗಿ ಅಂದುಕೊಳ್ಳುವುದಾದರೆ ಅದು ತಪ್ಪಿನ ಅಭಿಪ್ರಾಯ. ಅಥವಾ ವಯಸ್ಸಾದಂಗೆಲ್ಲ ನಾವು ನಮ್ಮ ಹಿರಿಯರು ಎಂಬುದಾಗಿ ಹೇಳಿಕೊಳ್ಳುವುದಾದರೆ ಅದು ಇಹಲೋಕದ ಬಾಹಿರಿಕವಾದಂಥ ಪ್ರಪಂಚದ ನಡೆ ಮತ್ತು ನುಡಿ. ಆದರೆ ಸತ್ಯವೇದದ ಆಧಾರದ ಮೇಲೆ ಹಿರಿಯರು ಎಂಬುದಾಗಿ ನಾವು ಯಾವಾಗ ಕರೆಯಲ್ಪಡುತ್ತೇವೆ ಅಥವಾ ಯಾವಾಗ ಕರೆಸಿಕೊಳ್ಳುತ್ತೇವೆ ಎಂಬುದಾಗಿ ನೋಡುವಾಗ, ಮತ್ತೊಬ್ಬರಿಗೆ ಮಾರ್ಗದರ್ಶಕರಾಗಿ, ಮತ್ತೊಬ್ಬರಿಗೆ ನಮ್ಮ ಜೀವಿತದ ಕ್ರಮದ ಮೂಲಕವಾಗಿ ತಿದ್ದುಪಾಟಿನ ಜೀವಿತ ಕ್ರಮವನ್ನು ಅವರಿಗೆ ತಿಳಿಸಿಕೊಡುವುದರ ಮೂಲಕ, ಒಂದು ಭಯಭಕ್ತಿಯುಳ್ಳ ಜೀವಿತವನ್ನು ಹೊಂದಿಕೊಳ್ಳುವುದರ ಮೂಲಕ, ಒಂದು ನಿರ್ದರ್ಶನ ರೂಪವಾದಂಥ ಜೀವಿತವನ್ನು ನಾವು ಮಾಡುವುದಲ್ಲದೆ ನಮ್ಮ ಮುಂದಿನ ಸಂತತಿಗೂ ಪೀಳಿಗೆಗೂ ತೋರಿಸಿಕೊಡುವಂಥ ಜೀವಿತ ಕ್ರಮ ಇದ್ದರೆ ಮಾತ್ರ ನಮ್ಮನ್ನು ನಾವು ಹಿರಿಯರು, ಹಿರಿತನ ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ಸತ್ಯವೇದವು ಬಹಳ ಅರ್ಥಗರ್ಭಿತವಾಗಿ ನಮ್ಮ ಮುಂದೆ ಮಾತನಾಡುತ್ತದೆ. ಹೇಳುವುದೆಲ್ಲವೂ ಕೂಡ ಸತ್ಯವೇದ. ಇದು ನನ್ನ ಅಭಿಪ್ರಾಯ ಅಥವಾ ನನ್ನ ನೀತಿಯ ಶಿಸ್ತು ಕ್ರಮ ಅಲ್ಲ, ಬದಲಾಗಿ ಸತ್ಯವೇದ ಇವತ್ತು ನಮ್ಮ ಕೂಡ ಹೀಗೆ ಮಾತನಾಡುತ್ತದೆ. ಯೋಬನ ಪುಸ್ತಕವನ್ನ ತೆರೆಯಿರಿ, 12ನೇ ಅಧ್ಯಾಯದ 12ನೆಯ ವಾಕ್ಯ. ಯಾರಾದ್ರೂ ಓದುವುದಾದ ಸಂತೋಷ. ದೇವರ ವಾಕ್ಯ ಹೇಳ್ತದೆ, ಜ್ಞಾನವು ವೃದ್ಧರಲ್ಲೇ ಅಡಗಿದೆಯೋ? ಈ ಪ್ರಶ್ನೆ ಇವತ್ತು ನಾವು ಉತ್ತರಿಸಬೇಕಾದದ್ದು ಅವಶ್ಯಕ. ಅನೇಕ ವೇಳೆ ನಾವು ಹೇಳ್ತೇವೆ, ವೃದ್ಧರು ತಮ್ಮ ವಯೋಮಿತಿಯ ನಿಮಿತ್ತ, ಅವರು ಪಡೆದಂತ ಅನುಭವದ ನಿಮಿತ್ತ ಅವರು ಜ್ಞಾನಿಗಳೇ ಎಂಬುದಾಗಿ. ಆದರೆ ನಮ್ಮ ಮಧ್ಯದಲ್ಲಿರುವಂತಹ ಅನೇಕ ವೃದ್ಧರು ಅಥವಾ ನಮ್ಮ ಮನೆಗಳಲ್ಲಿರುವಂತಹ ವೃದ್ಧರೇ ಅಜ್ಞಾನಿಗಳಾಗಿ ಜೀವಿಸುತ್ತಿರುವಲ್ಲಿ ಇವರನ್ನ ಹೇಗೆ ಜ್ಞಾನಿಗಳು ಎಂಬುದಾಗಿ ಕರೆಯುವುದಕ್ಕೆ ಸಾಧ್ಯ? ಒಂದು ಸಣ್ಣ ಉದಾಹರಣೆ ಹೇಳಬೇಕಾದರೆ, ಒಂದು ಮನೆಯಲ್ಲಿ ತಾಯಿ, ತಂದೆ, ಮಗ, ಮಗಳು, ಸೊಸೆ, ಅಳಿಯ ಎಲ್ಲರೂ ಇರುವುದಾದರೆ ಈ ದಿನಮಾನಗಳಲ್ಲಿ ಯಾಕೆ ನಮ್ಮಲ್ಲಿ ಜಗಳ, ಯಾಕೆ ನಮ್ಮಲ್ಲಿ ವೈಮನಸ್ಸು, ಯಾಕೆ ನಮ್ಮಲ್ಲಿ ಕಲಹ, ಯಾಕೆ ನಮ್ಮಲ್ಲಿ ಭೇದ ಭಾವ, ಯಾಕೆ ನಮ್ಮಲ್ಲಿ ವಿಚಲಿತವಾದಂಥ ಬದುಕು ಇದೆ ಎಂಬುದಾಗಿ ನೋಡುವಾಗ, ನಮ್ಮ ಹಿರಿಯರು ತಮ್ಮ ಹಿರಿತನವನ್ನು ಬಿಟ್ಟು ನಡೆದುಕೊಳ್ಳುವುದರಿಂದಲೇ, ನಮ್ಮ ಕಿರಿಯರು ತಮ್ಮ ಕಿರಿತನವನ್ನು ಬಿಟ್ಟು ನಡೆದುಕೊಳ್ಳುವುದರಿಂದಲೇ ಮುಂದಿನ ತಿಂಗಳು ಭಾನುವಾರ ಇವನನ್ನು ಕರೆಸಲೇಬೇಡ್ರಿ ಎಂಬುದಾಗಿ ಹೇಳಿದ್ರು ಚಿಂತೆ ಇಲ್ಲ.
ಇದ್ದದ್ದನ್ನ ಇದ್ದ ಹಾಗೆ ಹೇಳುವಂತ ಸ್ಥಿತಿಗತಿಗಳು ದೇವರ ವಾಕ್ಯದಲ್ಲಿ ಅಡಗಿವೆ. ಅತ್ತೆ ಸೊಸೆಯರ ಜಗಳ ಕಾರಣ ಏನು? ನಮ್ಮ ತನವನ್ನು ನಾವು ಬಿಟ್ಟಿರುವ ಕಾರಣ. ತಂದೆ ತಾಯಿಗಳ ಮಧ್ಯದಲ್ಲಿ ನಮ್ಮಲ್ಲಿ ಇರುವಂತ ಭೇದ ಭಾವ ಯಾಕೆ ಎಂಬುದಾಗಿ ಹೇಳುವಾಗ ನಮ್ಮ ತನಗಳನ್ನು ನಾವು ಬಿಟ್ಟ ಕಾರಣ. ನಾವೆಲ್ಲವೂ ಹೇಳಿಕೊಳ್ಳುವಂಥದ್ದು ಕ್ರೈಸ್ತ ವಿಶ್ವಾಸದಲ್ಲಿ, ಆದರೆ ನಮ್ಮಲ್ಲಿ ಆ ಕ್ರೈಸ್ತರ ವಿಶ್ವಾಸ ಇಲ್ಲ, ನಮ್ಮಲ್ಲಿ ಆ ಕ್ರೈಸ್ತ ನಂಬಿಕೆ ಇಲ್ಲ, ನಮ್ಮಲ್ಲಿ ಆ ಕ್ರೈಸ್ತ ದೃಢವಾದಂತ ನಿರೀಕ್ಷೆ ಇಲ್ಲ. ಆ ಕ್ರೈಸ್ತರ ವಿಶ್ವಾಸದ ಬದುಕು ನಮ್ಮ ಕಾರ್ಯಗತವಾಗಿ ನಮ್ಮ ನಡೆನುಡಿಗಳಲ್ಲಿ ಇಲ್ಲದೆ ಹೋಗಿರುವ ಕಾರಣ ಇವತ್ತು ಪ್ರಶ್ನೆ ಹಾಕುತ್ತಾನೆ ಯೋಬನ ಮೂಲಕವಾಗಿ. ಈ ಪ್ರಶ್ನೆ, ವೃದ್ಧರಲ್ಲಿಯೇ ಜ್ಞಾನವೋ? ಮತ್ತು ಮುಂದೆ ದೀರ್ಘಾಯುವು ವಿವೇಕವು ಒಂದೇನು? ನಾವೇ ಅನೇಕ ವೇಳೆ ಹೇಳ್ತೇವೆ ವಯಸ್ಸಾಗಿದೆ ಅವರು ಬುದ್ಧಿವಂತರು ಎಂಬುದಾಗಿ, ಅಥವಾ ವಯಸ್ಸಾಗಿದೆ ಅವರಿಗೆ ಅನುಭವ ಇದೆ ಆದ್ದರಿಂದ ಅವರ ಮಾತು ಕೇಳಬೇಕು ಎಂಬುದಾಗಿ. ವಯಸ್ಸಾದ ಕ್ಷಣ ದೀರ್ಘಾಯು ನಿನ್ನಲ್ಲಿ ಇರುವ ಕಾರಣ ಅದು ವಿವೇಕತನಕ್ಕೆ ನಿನ್ನನ್ನ ಒಗ್ಗೂಡಿಸುವುದಿಲ್ಲ ಎನ್ನುವಂಥದ್ದು ಈ ವಾಕ್ಯದ ಅರ್ಥ. ವಯಸ್ಸಾಗಿದೆ ಎಂದಾಕ್ಷಣ ಈ ವಯಸ್ಸಾದವರು ಹೇಳುವಂಥದ್ದೆಲ್ಲವೂ ಸತ್ಯ ಅಲ್ಲ. ಕಿರಿಯರು ಅದನ್ನ ಎಲ್ಲವೂ ಕೂಡ ಪರಿಪಾಲಿಸಬೇಕಾದಂತ ವಿಷಯೋಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ಅನೇಕ ವೇಳೆ ಕಿರಿಯರು ವಯಸ್ಸಾದವರನ್ನ ಪ್ರಶ್ನೆ ಹಾಕುವಾಗ ಕೋಪ ಬರುವಂಥದ್ದು ಸಹಜ. ಆದರೆ ಅವಲೋಕನ ಮಾಡಿ ತಿದ್ದಿ ಸರಿಪಡಿಸಿಕೊಳ್ಳುವಂಥದ್ದನ್ನ ನಾವು ಕಲಿಯುವುದು ಯಾವಾಗ? ಯೋಬನ ಈ ಒಂದು ಗ್ರಂಥದಲ್ಲಿ ಬಹಳ ವಿಚಲಿತವಾಗಿ ಆತನು ಬರೆಯುತ್ತಾನೆ, ವೃದ್ಧರಲ್ಲಿಯೇ ಜ್ಞಾನವೋ, ದೀರ್ಘಾಯುವು ಮತ್ತು ವಿವೇಕವು ಒಂದೇನು? ಖಂಡಿತ ಇಲ್ಲ. ನನಗೆ ವಯಸ್ಸಾದಂಗೆಲ್ಲ ಅನೇಕ ವೇಳೆ ನಾವು ತಂದೆ ತಾಯಿಗಳಾಗಿ ಮಕ್ಕಳನ್ನು ಬೈತೇವೆ, ಕತ್ತೆಗಾಗುವ ವಯಸ್ಸಾಯಿತು ಇನ್ನೂ ಬುದ್ಧಿ ಬಂದಿಲ್ಲ ಎಂಬ. ಇದರ ಅರ್ಥ ನಿನಗೆ ವಯಸ್ಸಾದಂಗೆಲ್ಲ ವಿವೇಕತನವು ಬೆಳೆಯುವುದಕ್ಕೆ ಆಸ್ಪದ ಮಾಡಿ ಕೊಡಬೇಕೇ ಹೊರತು ಅದನ್ನ ಸ್ಥಗಿತವಾಗಿ ನಿಲ್ಲಿಸುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಇವೆರಡು ಒಂದೇ ಅಲ್ಲ. ಇವೆರಡು ಒಂದೇ ಅಲ್ಲದ ಕಾರಣ ಮತ್ತು ನಾವು ದೇವರ ಭಯಭಕ್ತಿಯಲ್ಲಿ ಆತನ ವಾಕ್ಯದ ಅಡಿಧಾವರೆಗಳಲ್ಲಿ ನಡೆದುಕೊಳ್ಳಬೇಕಾದದ್ದು ಅವಶ್ಯಕ. ನಾನಾ ನಿದರ್ಶನಗಳು ಸತ್ಯವೇದದಲ್ಲಿ ಅವೆ. ಎಲಿಯನ ಮಕ್ಕಳು ಗಮನಿಸಿ ನೋಡುವಾಗ ಎಲಿಯನು ಆರಿಸಿಕೊಂಡಂತ ಪ್ರವಾದಿ. ಆದ್ರೆ ಎಲಿಯನ ಮಕ್ಕಳು ಮಾಡಿದ ಎಲ್ಲ ಅನಾಚಾರಗಳನ್ನ ಎಲಿಯನು ಕಂಡಾಗ್ಯೂ ಹಿರಿಯರಾಗಿ ಗದರಿಸದೆ ಹೋದ ಕಾರಣ ಎಲಿಯನಿಗೆ ಸಂಭವಿಸಬೇಕಾದಂತ, ಅವನ ಇಡೀ ಕುಟುಂಬಕ್ಕೆ ಸಂಭವಿಸಬೇಕಾದಂತ ಯಾವ ಆಪತ್ತುಗಳನ್ನ ಕೂಡ ಎಲಿಯನು ತಡೆಯಲಿಕ್ಕೆ ಸಾಧ್ಯವಾಗಲಿಲ್ಲ. ದೇವರ ನಿಯೋಜನೆಯ ಪ್ರಕಾರ ಅವನು ಶಿಕ್ಷೆಗೆ ಒಳಪಟ್ಟನು. ಆ ನಿಟ್ಟಿನಲ್ಲಿ ನೋಡುವುದಾದರೆ ಪ್ರಿಯರೇ, ಈ ದಿವಸದಲ್ಲಿ ಹಿರಿಯರ ಭಾನುವಾರ ಎಂಬುದಾಗಿ ಆಚರಿಸಲ್ಪಡುವಾಗ ನನ್ನ ಹಿರಿತನ ವಯಸ್ಸಾದಂಗೆ ಬರುವಂಥದ್ದಲ್ಲ. ನನ್ನ ಹಿರಿತನ ನನಗೆ ನೆರೆಗೂದಲು ಬಂದದೆ ಎಂಬುದಾಗಿ ಹೇಳಿಕೊಳ್ಳುವುದರಿಂದ ಬರುವುದಿಲ್ಲ. ಬದಲಾವಣೆಯಾಗಿ ನನ್ನ ಹಿರಿತನ ನನ್ನ ನಡೆ ನುಡಿ ಕ್ರಿಯೆ ಕಾರ್ಯಗಳ ಮೂಲಕವಾಗಿ ಬರುತ್ತದೆಯೇ ಹೊರತು ಮತ್ಯಾವುದರಿಂದಲೂ ಕೂಡ ಅದು ಬರುವುದಿಲ್ಲ ಎನ್ನುವಂಥದ್ದನ್ನ ಅರ್ಥೈಸಿಕೊಳ್ಳಬೇಕು. ಮುಂದುವರೆದು ಅದೇ ಯೋಬನ ಗ್ರಂಥ 32ನೇ ಅಧ್ಯಾಯ 9ನೇ ವಾಕ್ಯ. 32ನೇ ಅಧ್ಯಾಯದ 9ನೇ ವಾಕ್ಯ. ದೇವರ ವಾಕ್ಯ ಹೇಳ್ತದೆ, ಯೋಬನು ಮತ್ತೆ ಹೇಳ್ತಾನೆ, ವೃದ್ಧರೇ ಜ್ಞಾನಿಗಳಲ್ಲ ಮತ್ತು ಮುದುಕರು ಏನಾಗಿಲ್ಲ, ನ್ಯಾಯವಾದಿಗಳು ಅಲ್ಲ. ನ್ಯಾಯವನ್ನ ಬಲ್ಲವರೇ ಅಲ್ಲ, ಅವರೊಬ್ಬರೇ ಅಲ್ಲ. ಅಂದರೆ ಎಲ್ಲರಿಗೂ ಕೂಡ ನ್ಯಾಯ ದೇವರು ತಾನೇ ಒದಗಿಸಿ ಕೊಡುವಂತವನಾಗಿದ್ದಾನೆ. ಆ ಪರಿಪಾಟಿನ ಜ್ಞಾನವನ್ನ ಪಡೆದುಕೊಳ್ಳುವಂತ ಪ್ರತಿಯೊಬ್ಬ ಮನುಷ್ಯನು ಕೂಡ ದೇವರ ಭಯಭಕ್ತಿಯಲ್ಲಿಯೇ ಬೆಳೆಯುವಂಥದ್ದು ಅವಶ್ಯಕ. ಹಾಗಾಗಿ ನನ್ನ ಜೀವಿತದಲ್ಲಿ ನಾನು ಬಾಹಿರಿಕ ಪ್ರಪಂಚಕ್ಕೆ ತೋರ್ಪಡಿಸಿಕೊಳ್ಳುವಂತ ವ್ಯಕ್ತಿ ಹೇಗಿದ್ದೇನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ದೇವರ ವಾಕ್ಯವು ಹೇಳುವಂಥದ್ದು ವೃದ್ಧರು ಮಾತ್ರ ಜ್ಞಾನಿಗಳಲ್ಲ ಮತ್ತು ಮುದುಕರು ಮಾತ್ರ ನ್ಯಾಯ ಬಲ್ಲವರಲ್ಲ. ಆ ವಾಕ್ಯ ಮುಂದುವರೆದು ನೀವು ಮನೆಗಳಿಗೆ ಹೋಗಿ ವ್ಯಾಸಂಗ ಮಾಡುವುದಾದರೆ ಅನೇಕ ಸಂಗತಿಗಳನ್ನ ಯೋಗನು ತನ್ನ ಗ್ರಂಥದಲ್ಲಿ ಲಿಖಿತ ಮಾಡುತ್ತಾನೆ. ಇವೆಲ್ಲದರ ಜೊತೆಯಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 20ನೇ ಅಧ್ಯಾಯದ
29ನೇ ವಾಕ್ಯ. ಯುವಕರಿಗೆ ಬಲವು ಹೇಗೆ ಭೂಷಣವೋ ಹಾಗೆ ಮುದುಕರಿಗೆ ಏನಾಗಿದೆ? ನೆರೆಯು ಒಡವೆ. ಆದರೆ ಇವತ್ತು ನೆರೆ ಬಂದಾಕ್ಷಣ ನಾವು ಅದನ್ನು ಮುಚ್ಚಿಕೊಳ್ತೇವೆ. ಒಡವೆ ಬೇಡ. ಯಾವುದೆಲ್ಲ ಪ್ರಯತ್ನಗಳನ್ನು ಮಾಡಿ ನಮ್ಮ ನೆರೆಗೂದಲನ್ನು ಮುಚ್ಚಿಕೊಳ್ಳುವುದಕ್ಕೆ ಪ್ರಯತ್ನಿಸುವಂತ ನಮ್ಮ ವೃದ್ಧರನ್ನ ನಾವು ಗಮನಿಸುವಾಗ ದೇವರ ವಾಕ್ಯ ಹೇಳ್ತದೆ, ಯುವಕರಿಗೆ ಹೇಗೆ ಬಲವು ಭೂಷಣವೋ ವೃದ್ಧರಿಗೆ ನೆರೆಯೇ ಒಡವೆ. ನೀನು ಆ ಒಡವೆಯನ್ನೇ ಬೇಡ ಎನ್ನುವುದಾದರೆ ನಿನ್ನ ಸಿರಿತನ ಮತ್ತು ನಿನ್ನ ಗೌರವ, ನಿನ್ನ ಹಿರಿತನದಲ್ಲಿ ಹೇಗೆ ನಿಲ್ಲುವುದಕ್ಕೆ ಸಾಧ್ಯ? ನೀನು ಒಡವೆಯನ್ನೇ ಬೇಡ ಎನ್ನುವುದಾದರೆ ನೀನು ಮುಂದಿನ ಎಲ್ಲ ಕ್ರಿಯೆಗಳನ್ನ ನೀನು ಹೇಗೆ ಸಾಧಿಸುವುದಕ್ಕೆ ಸಾಧ್ಯ? ಮುಂದುವರಿದು ಜ್ಞಾನೋಕ್ತಿಗಳ ಪುಸ್ತಕ 16ನೇ ಅಧ್ಯಾಯದ 31ನೇ ವಾಕ್ಯ ಹೀಗೆ ಹೇಳ್ತದೆ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯದ 31ನೇ ವಾಕ್ಯ. ಯಾರಾದ್ರೂ ಓದುವುದಾದ್ರೆ ಸಂತೋಷ. ದೇವರ ವಾಕ್ಯ ಹೇಳ್ತದೆ, ನೆರೆಗೂದಲೇ ಸುಂದರ ಕಿರೀಟವು ಅದೆಲ್ಲಿ ದೊರೆಯುತ್ತದೆ? ಧರ್ಮ ಮಾರ್ಗದಲ್ಲಿ ದೊರೆಯುವುದು. ಅಂದರೆ ನೀವು ಬೇರೆ ಏನಾದರೂ ಕೃತಕವಾಗಿ ಬಳಸುವುದಾದರೆ ಅದು ಧರ್ಮ ಮಾರ್ಗದಲ್ಲಿ ನಿಮಗೆ ಸಿಗುವಂಥದ್ದಲ್ಲ. ಹಾಗಾಗಿ ನೀವು ದಾರಿ ಬಿಟ್ಟು ಹೋಗುವಂತ ವ್ಯಕ್ತಿಗಳು ಎಂಬುದಾಗಿ ಹೇಳಿಕೊಳ್ಳುವುದಾದರೆ ಈ ವಾಕ್ಯದ ಹಿನ್ನೆಲೆಯನ್ನ ನೀವು ಗಮನಿಸಿ ನೋಡಬೇಕಾದುದು ಅವಶ್ಯ. ನೆರೆಗೂದಲನ್ನ ನೀನು ಒಪ್ಪಿಕೊಳ್ಳದೆ ಹೋದರೆ, ನೆರೆಗೂದಲಿನ ಸಹವಾಸ ನಿನಗೆ ಬೇಡ ಎನ್ನುವುದಾದರೆ, ನಿನಗೆ ಆ ಒಡವೆ ನಿನಗೆ ಕೃತಕವಾಗಿ ನಾನು ಕಾಣಿಸಬೇಕಾದಂಥ ಬಾಹಿರಿಕ ಪ್ರಪಂಚಕ್ಕೆ ತೋರ್ಪಡಿಸಿಕೊಳ್ಳಬೇಕಾದಂಥ ಬೇರೆ ವಿಷಯದ ಕುರಿತು ನೀನು ಅವಲೋಕಿಸುವಾಗ ನಿನಗೆ ಆ ಒಂದು ಸಂಭ್ರಮಣೆಯ ಒಂದು ಜೀವಿತ ನಿನಗೆ ಎಲ್ಲಿಯಾದರೂ ಸಿಗುವುದಕ್ಕೆ ಸಾಧ್ಯ. ಹೀಗೆ ಮುಂದುವರೆದು ನೋಡುವಾಗ ದೇವರು ಹಿರಿಯರ ಕುರಿತು ಮತ್ತು ತಮ್ಮ ಅನೇಕ ಸ್ಥಿತಿಗತಿಗಳನ್ನು ಕುರಿತು ವಾಕ್ಯದ ಹಿನ್ನೆಲೆಯಲ್ಲಿ ನಮಗೆ ಆತನು ಹೀಗೆ ಕೊಡುತ್ತಾನೆ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯದ 33ನೇ ವಾಕ್ಯ. ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ, ನೀವು ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಬಹುಕಾಲ ಶುಭವುಳ್ಳವರಾಗಿ ಬದುಕಿಕೊಳ್ಳುವಂತೆ ಯೆಹೋವನಾದ ದೇವರು ಆಜ್ಞಾಪಿಸಿದ ಮಾರ್ಗದಲ್ಲಿ ಏನು ಮಾಡಬೇಕು? ನಡೆಯಬೇಕು. ಹಿರಿಯರು ಹೇಗೆ ಉತ್ಪತ್ತಿ ಆಗುತ್ತಾರೆ? ದೇವರ ವಾಕ್ಯದ ಪ್ರಕಾರ ಹಿರಿಯರು ಉತ್ಪತ್ತಿ ಆಗುವಂಥದ್ದು ಅಥವಾ ಹಿರಿಯರು ನಮ್ಮ ಮಧ್ಯದಲ್ಲಿ ಜೀವಿಸುವುದಕ್ಕೆ ಸಾಧ್ಯ ಯಾವಾಗ ಎಂಬುದಾಗಿ ನೋಡುವಾಗ, ಯಾವಾಗ ನೀವು ದೇವರು ನಿಮಗೆ ಒದಗಿಸಿಕೊಟ್ಟಂತ ದೇಶದಲ್ಲಿ ಯೆಹೋವನು ಆಜ್ಞಾಪಿಸಿದ ಆಜ್ಞೆಗಳನ್ನ ನೀವು ಪರಿಪಾಲಿಸಿ ನಡೆಯುವಾಗ ನಿಮಗೆ ನಮ್ಮ ಮಧ್ಯದಲ್ಲಿ ಹಿರಿಯರು ಇರಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ದೇವರ ಆಜ್ಞೆ ಏನು? ಹಿರಿಯರಿಗೂ ಮತ್ತು ಸಮುದಾಯದ ಕ್ರಿಸ್ತನಲ್ಲಿ ಬದುಕಬೇಕು ಎನ್ನುವಂತೆ ಯೆಹೋವನಲ್ಲಿ ಜೀವವುಳ್ಳ ವ್ಯಕ್ತಿಗಳಾಗಿ ಕಾಣಿಸಿಕೊಳ್ಳಬೇಕೆಂತ ವ್ಯಕ್ತಿಗಳಿಗೆ ದೇವರ ಆಜ್ಞೆ ಈ ರೀತಿಯಾಗಿ ಕೊಡಲ್ಪಟ್ಟಿದೆ. ದಯಮಾಡಿ ಈ ಒಂದು ವಾಕ್ಯಗಳನ್ನು ಗಮನಿಸಿ ನೋಡ್ರಿ. ಜ್ಞಾನೋಕ್ತಿಗಳ ಪುಸ್ತಕ 13ನೇ ಅಧ್ಯಾಯದ 10ನೇ ವಾಕ್ಯ. ಜ್ಞಾನೋಕ್ತಿಗಳ ಪುಸ್ತಕ 13ನೇ ಅಧ್ಯಾಯದ 10ನೇ ವಾಕ್ಯ. ಬುದ್ಧಿವಾದಕ್ಕೆ ಕಿವಿಗೊಡುವವರಲ್ಲಿ ಜ್ಞಾನ, ಸುಮ್ಮನೆ ಸಿಕ್ಕದ ಸಂಪತ್ತು ಕ್ಷಯಿಸುವುದು, ದುಡಿದು ಕೂಡಿಸಿಕೊಂಡವನಿಗೆ ಅಭಿವೃದ್ಧಿಯಾಗುವುದು. ದೇವರ ವಾಕ್ಯ ಹೇಳ್ತದೆ, ಹೆಮ್ಮೆಯ ಫಲವು ಕಲಹವೇ, ಬುದ್ಧಿವಾದಕ್ಕೆ ಕಿವಿಗೊಡುವುದು ಜ್ಞಾನ. ಇದು ಎಲ್ಲರಿಗೂ ಸಮ್ಮತವಾಗಿ ಕೊಡಲ್ಪಟ್ಟಂತ ದೈವಿಕ ವಚನ. ಇಲ್ಲಿ ದಯವಿಟ್ಟು ಗಮನಿಸಿ ನೋಡ್ರಿ. ಹೆಮ್ಮೆಯ ಫಲವು ಕಲಹವೇ. ಯಾವಾಗ ನಾನು ನನ್ನದು, ನನ್ನ ಕಾರ್ಯ ಕ್ರಿಯೆ, ನನ್ನ ನಡೆ ನುಡಿ ನಾನು ಎಂಬುದಾಗಿ ಅಹಂ ಇಡುತ್ತೇನೋ ಅದು ನನಗೆ ಕಲಹವೇ. ಅದು ನನಗೆ ಜಗಳವನ್ನು, ನನಗೆ ಮೋಸವನ್ನು, ನನಗೆ ಕುಯುಕ್ತಿಯನ್ನು, ನನಗೆ ದ್ವೇಷವನ್ನು, ಮತ್ತೊಂದು ಅಸೂಯೆಯನ್ನ ನನ್ನ ಜೀವಿತಕ್ಕೆ ಒಡಗೂಡಿಸಿ ಕೊಡುವಂಥದ್ದು ಆಗಿಯದೆ. ಮುಂದಿನ ವಾಕ್ಯ, ಬುದ್ಧಿವಾದಕ್ಕೆ
ಕಿವಿಗೊಡುವುದಾದರೆ ಅದೇನು? ಅದು ಜ್ಞಾನ. ಬುದ್ಧಿವಾದಕ್ಕೆ ಕಿವಿಗೊಡುವುದಾದರೆ ಅದು ಜ್ಞಾನ. ಮುಂದೆ ಇನ್ನು 2 ವಾಕ್ಯ ಬರೆಯಲ್ಪಟ್ಟಿದೆ, ಓದಿ ಸಿಸ್ಟರ್. ಸುಮ್ಮನೆ ಸಿಕ್ಕಿದ್ದ ಸಂಪತ್ತು ಕ್ಷಯಿಸುವುದು, ಆದರೆ ಕಷ್ಟಪಟ್ಟು ಸಂಪಾದನೆ ಮಾಡಿದ ಸಂಪತ್ತು ಅದು ನಿನ್ನನ್ನು ಅಭಿವೃದ್ಧಿ ಪಡಿಸುವುದು. ಇವೆರಡೂ ಕೂಡ ನಮ್ಮ ಜೀವಿತಗಳಲ್ಲಿ ನಾವು ಅನುಭವ ಪಡಬೇಕಾಗುತ್ತೆ. ಅಂದರೆ ಇಲ್ಲಿ ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು. ನಾನು ಕಾಟಾಚಾರಕ್ಕೆ ನಮ್ಮಲ್ಲಿ ಇರುವಂತಹ ಹಿರಿಯರನ್ನು ಹಾಗೆಯೇ ಸುಮ್ಮನೆ ಸಿಕ್ಕಿದವರು ಎಂಬುದಾಗಿ ಅಂದುಕೊಳ್ಳುವುದಾದರೆ ನಾನು ಕ್ಷಯಿಸುತ್ತಾ ಹೋಗುತ್ತೇನೆ. ಅವರು ಎಂದಿಗೂ ಕೂಡ ಕ್ಷಯಿಸುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಕಷ್ಟಪಟ್ಟು ಸಂಪಾದನೆ ಮಾಡಿದ ಸಂಪತ್ತು ನನ್ನನ್ನು ಅಭಿವೃದ್ಧಿ ಪಡಿಸುವುದಲ್ಲದೆ ನನ್ನ ಜೊತೆಯಲ್ಲಿರುವಂಥವರನ್ನು ಕೂಡ ಅಭಿವೃದ್ಧಿ ಪಡಿಸುವುದಕ್ಕೆ ಸಾಧ್ಯ. ಇದು ಸೊಲೊಮೋನನು ತನ್ನ ಜ್ಞಾನೋಕ್ತಿಗಳಲ್ಲಿ ಬರೆಯುವಾಗ ಅವನ ಅನುಭವವನ್ನು ಆತನು ತೋಡಿಕೊಂಡಿದ್ದಾನೆ. ಕಾರಣ ಸೊಲೊಮೋನನು ತನ್ನ ತಂದೆಯಾದ ದಾವೀದನನ್ನು ಆತನು ಯಾವ ನಿಟ್ಟಿನಲ್ಲಿ ಆತನು ಪರಿಗಣಿಸಿದ, ಯಾವ ನಿಟ್ಟಿನಲ್ಲಿ ಆತನು ಅವನನ್ನು ಅವಲೋಕಿಸಿ ನೋಡಿದ. ಸೊಲೊಮೋನನು ಇದ್ದ ವೇಳೆ ಸಂಪೂರ್ಣವಾಗಿ ತನ್ನ ತಂದೆಯ ಆಸನದಲ್ಲಿ, ತನ್ನ ತಂದೆಯ ಆಸ್ಥಾನದಲ್ಲಿ ಇದ್ದಂಥ ಎಲ್ಲ ಹಿರಿಯರನ್ನ, ಮಂತ್ರಿಗಳನ್ನ ಆತನು ಸಮಲೋಕಿಸಿ ಅವರೊಟ್ಟಿಗೆ ಸಹಭಾಗಿತ್ವವನ್ನು ಹೊಂದಿ ತನ್ನ ಇಡೀ ರಾಜ್ಯವನ್ನ ನಡೆಸಿಕೊಂಡು ಬಂದ. ಸೊಲೊಮೋನನ ನಂತರದಲ್ಲಿ ಬಂದಂತ ರಾಜನು ಹಿರಿಯರನ್ನ ಗೌರವಿಸಲಿಲ್ಲ, ಹಿರಿಯ ಮಂತ್ರಿಗಳನ್ನ ಪರಿಗಣಿಸಲಿಲ್ಲ, ಹಿರಿಯರ ಯಾವ ಒಂದು ವಿಚಾರಧಾರೆಯನ್ನ ಕೂಡ ತೆಗೆದುಕೊಳ್ಳಲಿಲ್ಲ. ಅವನ ಸಮವಯಸ್ಕರನ್ನ ಅವನು ಕೂಡಿಕೊಂಡು ಅವರ ಪ್ರಕಾರವೇ ರಾಜ್ಯವನ್ನ ನಡೆಸಿದ. ಇಡೀ ರಾಜ್ಯವನ್ನ ಆತನು ಬಲಿ ಕೊಟ್ಟ. ಅವನ ರಾಜ್ಯ ಉಳಿಯಲಿಲ್ಲ ಎನ್ನುವಂಥದ್ದು ಸತ್ಯವೇದದಲ್ಲಿ ಬರೆದಿರುವಂತಹ ಇತಿಹಾಸ. ಈ ಇತಿಹಾಸದ ಹಿನ್ನೆಲೆಯಲ್ಲಿ ದೇವರು ಮತ್ತೊಂದು ವಾಕ್ಯವನ್ನ ಹೀಗೆ ನಮ್ಮ ಮುಂದೆ ಇಡ್ತಾನೆ. 1 ಪೇತ್ರ 5ನೇ ಅಧ್ಯಾಯದ 5ನೆಯ ವಾಕ್ಯ. 1 ಪೇತ್ರ 5ನೇ ಅಧ್ಯಾಯದ 5ನೆಯ ವಾಕ್ಯ. ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಟ್ಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಯವನಸ್ಥರೇ ಅದೇ ರೀತಿಯಾಗಿ ಏನು ಮಾಡ್ರಿ? ಹಿರಿಯರಿಗೆ ಅಧೀನರಾಗಿ. ಅದೇ ರೀತಿಯಾಗಿ ಎಂಬುದಾಗಿ ಹೇಳುವಾಗ ನಿಮಗೆ 2 ವೇದ ಪಾರಾಯಣದ ದೃಷ್ಟಾಂತಗಳನ್ನ ನಿಮಗೆ ಕೊಡುತ್ತೇನೆ. ಅದು ಇಲ್ಲಿ ಓದಲಿಕ್ಕೆ ಸಮಯ ಇಲ್ಲ. ಇದು ಇಡೀ ಚರಿತ್ರೆಯನ್ನ ನೀವು ಓದಬೇಕಾದದ್ದು ಅವಶ್ಯಕ. ಹಾಗಾಗಿ ಈ 2 ಅವಕಾಶಗಳನ್ನ ಮನೆಗಳಿಗೆ ಹೋಗಿ ನೀವು ಸಾವಧಾನವಾಗಿ, ಬಹಳ ನಿಧಾನವಾಗಿ ಈ ಚರಿತ್ರಾತ್ಮಕವಾದಂತಹ ಘಟನೆಗಳನ್ನ ಅವಲೋಕಿಸಿ ನೋಡಿದೆ. ಅಲ್ಲಿ ಹೇಗೆ ಒಬ್ಬ ರಾಜನು ಹಿರಿಯರಿಗೆ ಬೆಲೆ ಕೊಡುವಾಗ ಅವನ ರಾಜ್ಯವು ಹೇಗೆ ಅಭಿವೃದ್ಧಿ ಆಯಿತು, ಅವನ ಆಡಳಿತವು ಹೇಗೆ ಮುಗಿಲನ್ನು ಮುಟ್ಟಿತು, ಹೇಗೆ ಅವನು ಯೆಹೋವನಿಗೆ ಭಯಭಕ್ತಿಯುಳ್ಳ ಜೀವಿತವನ್ನು ನಡೆಸುವಾಗ ಅವನ ಅಭಿವೃದ್ಧಿ ಹೇಗಾಯಿತು ಎಂಬುದಾಗಿಯೂ, ಅದೇ ರಾಜನು ಯಾವಾಗ ಹಿರಿಯರಿಗೆ ಆತನು ಬೆಲೆ ಕೊಡದೆ ತನ್ನ ಸಿರಿತನದಲ್ಲಿಯೇ ಆತನು ವೈಭವದ ಜೀವಿತವನ್ನು ನಡೆಸಿದನೋ ಆಗ ಹೇಗೆ ಅವನ ರಾಜ್ಯವು ಕುಂದಿ ಹೋಯಿತು ಎಂಬುದಾಗಿಯೂ ಕೂಡ ಘಟನಾವಳಿಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟವು. 2 ದೃಷ್ಟಾಂತಗಳನ್ನ ನಿಮ್ಮ ಮುಂದೆ ಇಡುತ್ತೇನೆ. ಒಂದು 1ನೇ ಅರಸುಗಳು 11ನೇ ಅಧ್ಯಾಯ ಮತ್ತು 12ನೇ ಅಧ್ಯಾಯ, ಮತ್ತು ಇನ್ನೊಂದು ನ್ಯಾಯಸ್ಥಾಪಕಗಳ ಪುಸ್ತಕ 2ನೇ ಅಧ್ಯಾಯ 6ರಿಂದ 10 ವಾಕ್ಯಗಳಲ್ಲಿ. 6ರಿಂದ 10 ವಾಕ್ಯಗಳನ್ನು ನಾನೀಗ ಪಠನೆ ಮಾಡಿಸ್ತೇನೆ. ಬಟ್ 2ನೇ ಅರಸುಗಳು 1ನೇ ಅರಸುಗಳು 11 ಮತ್ತು 12ನೇ ಅಧ್ಯಾಯ ಪೂರ್ತಿಯಾಗಿ ನೀವು ಓದುವುದು ಮಾತ್ರ ನಿಮಗೆ ಆ ಅರಸುತನದ ಒಂದು ವೈಭವದ ಜೀವಿತದ ಗತ ಸಂತಾನವನ್ನ ನೀವು ನೋಡುವುದಕ್ಕೆ ಸಾಧ್ಯ. ಹಾಗಾಗಿ 1 ಪೇತ್ರ 5:5ರಲ್ಲಿ ನಾವು ನೋಡ್ತೇವೆ, ಯವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟವನ್ನ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಏನ್ ಮಾಡ್ತಾನೆ? ಅಹಂಕಾರಿಗಳನ್ನ ಎದುರಿಸುತ್ತಾನೆ,
ಮತ್ತು ದೀನರಿಗಾದರೂ ಆತನ ಕೃಪೆಯನ್ನ ಅನುಗ್ರಹಿಸುವವನಾಗಿದ್ದಾನೆ. ಇವತ್ತು ನಾನು ಯಾವ ಸ್ಥಿತಿಯಲ್ಲಿ ಯವನಸ್ಥಳಾಗಿ ಅಥವಾ ಮಧ್ಯ ವಯಸ್ಕನಾಗಿ ಹಿರಿತನಕ್ಕೆ ಇನ್ನು ಹೆಜ್ಜೆ ಇಡುವಂತ ಅಂಬೆಗಾಲು ಇಡುವಂತ ಮಧ್ಯಸ್ಥಿಕೆಯ ವಯಸ್ಸಿನಲ್ಲಿ ನಾನು ಜೀವಿಸುವಾಗ ನನ್ನನ್ನು ಎದುರಿಸುವ ಸ್ಥಿತಿಯಲ್ಲಿ ನಾನಿದ್ದೇನೋ ಅಥವಾ ನಾನು ದೇವರ ಪ್ರಭಾವವುಳ್ಳ ಆಜ್ಞಾಪನೆಯ ಜೀವಿತಕ್ಕೆ ನನ್ನನ್ನು ತೊಡಗಿಸಿಕೊಳ್ಳುವುದಕ್ಕೆ ಸಿದ್ಧನಾಗಿ ಇದ್ದೇನೋ. ಯಾಜಕ ಕಾಂಡ ಪುಸ್ತಕ 19ನೇ ಅಧ್ಯಾಯದ 32ನೇ ವಾಕ್ಯವನ್ನು ಯಾರಾದರೂ ಓದಿರ್ತೀರಿ? ಯಾಜಕ ಕಾಂಡ 19ನೇ ಅಧ್ಯಾಯದ ದೇವರ ವಾಕ್ಯ ಹೇಳ್ತಾರೆ, ತಲೆನೆರತ ವೃದ್ಧರ ಮುಂದೆ ಎದ್ದು ನಿಂತು ಅವರನ್ನ ಸನ್ಮಾನಿಸಬೇಕು. ಯೋಬನ ಪುಸ್ತಕದಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ, ತಲೆನೆರತ ಯಾರು, ವ್ಯಕ್ತಿಗಳ ಜೀವಿತ ಹೇಗಿರಬೇಕು ಎಂಬುದಾಗಿ. ಅಂತಹ ವ್ಯಕ್ತಿಗಳ ಮುಂದೆ ನಿಮ್ಮನ್ನ ತಗ್ಗಿಸಿಕೊಂಡವರಾಗಿ ಅವರನ್ನು ಸನ್ಮಾನಿಸಬೇಕು ಎಂಬುದಾಗಿ ಯೆಹೋವನಾದ ದೇವರು ನಮಗೆ ಆಜ್ಞೆ ಕೊಡುವುದಕ್ಕಿದ್ದಾನೆ. ಆದ ಕಾರಣ ನಾವು ನಮ್ಮ ಹಿರಿಯರಿಗೆ ಸಲ್ಲಿಸಬೇಕಾದಂಥ ಗೌರವವನ್ನು ಯೆಹೋವನು ತಾನೇ ಸ್ಥಾಪಿಸಿದ್ದಾನೆ ಎನ್ನುವಂಥದ್ರಲ್ಲಿ ಯಾವ ದ್ವಂದ್ವಾರ್ಥ ಇಲ್ಲ. ಆದರೆ ಇಹಲೋಕದ ಪರಿಸ್ಥಿತಿಯಲ್ಲಿ ನಾವು ವೃದ್ಧರು, ಹಿರಿಯರು, ವಯಸ್ಕರು, ಅವರ ಗೌರವ ಹೇಗೆ ಏನು ಎಂಬುದನ್ನು ನಾವು ನಿರ್ಧರಿಸಬೇಕಾದದ್ದಲ್ಲ. ಬದಲಾಗಿ ನಮ್ಮ ಹಿರಿಯರ ನಡಾವಳಿಯ ಮೂಲಕವಾಗಿಯೇ ಅವರು ನಿರ್ಧರಿಸಿಕೊಳ್ಳಬೇಕಾದುದು ಅವಶ್ಯಕ ಎನ್ನುವಂಥದ್ದನ್ನು ಈ ದಿನಮಾನಗಳಲ್ಲಿ ನಾವು ಕಂಡುಕೊಳ್ಳಬೇಕು. ದಯಮಾಡಿ ನ್ಯಾಯಸ್ಥಾಪಕರುಗಳ ಪುಸ್ತಕ 6ನೇ ಅಧ್ಯಾಯ ಕೆಲವು ವಾಕ್ಯಗಳನ್ನು ನೀವು ಓದುವುದಾದರೆ ಎರಡನೇ ಅಧ್ಯಾಯದ 6ನೇ ವಾಕ್ಯ. ಯೆಹೋಶುವನು ಇಸ್ರಾಯೇಲ್ಯರನ್ನ ಕಳುಹಿಸಿದ ಮೇಲೆ ಅವರು ತಮ್ಮ ತಮ್ಮ ಪಾಲಿಗೆ ಬಂದ ಪ್ರದೇಶಗಳಿಗೆ ಹೋಗಿ ಅವುಗಳನ್ನು ಸಮರ್ಪಿಸಿಕೊಂಡರು. ಯೆಹೋಶುವನ ದಿನಗಳಲ್ಲಿಯೂ ಅವನ ಕಾಲದಿಂದ ಇನ್ನೂ ಜೀವಿಸುತ್ತಾ ಯೆಹೋವನು ಇಸ್ರಾಯೇಲರಿಗೋಸ್ಕರ ನಡೆಸಿದ ಮಹತ್ ಕಾರ್ಯಗಳಿಗೆ ಸಾಕ್ಷಿಗಳಾಗಿದ್ದ ಹಿರಿಯರ ದಿನಗಳಲ್ಲಿಯೂ ಇಸ್ರಾಯೇಲ್ಯರು ಯೆಹೋವನನ್ನು ಸೇವಿಸುತ್ತಿದ್ದರು. ಯೆಹೋವನ ಸೇವಕನಾದ ನೂನನ ಮಗ ಯೆಹೋಶುವನು 110 ವರ್ಷದವನಾಗಿ ಮರಣ ಹೊಂದಿದನು. ಅವನನ್ನು ಅವನ ಸ್ವಾಸ್ಥ್ಯ ಭೂಮಿಯಾದ ತಿಮ್ನತ್ ಹೆರೆಸ್ ಎಂಬಲ್ಲಿ ಸಮಾಧಿ ಮಾಡಿದರು. ಅದು ಎಫ್ರಾಯಿಮ್ ಪರ್ವತ ಪ್ರದೇಶದಲ್ಲಿರುವ ಗಾಷ್ ಬೆಟ್ಟದ ಉತ್ತರ ದಿಕ್ಕಿನಲ್ಲಿರುತ್ತದೆ. ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನನ್ನು ಆತನು ಇಸ್ರಾಯೇಲರಿಗೋಸ್ಕರ ಮಾಡಿದ ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಇದ್ದಿತು. ದೇವರ ವಾಕ್ಯ ಹೇಳ್ತದೆ, ಹಿರಿಯರಾಗಿ ಯೆಹೋಶುವನ ನೂನನ ಮಗನಾದ ಯೆಹೋಶುವನು ತೀರಿ ಹೋದ ಮೇಲೆ ಅಲ್ಲಿ ನಡೆದಂತ ಚಾರಿತ್ರಿಕವಾದಂಥ ಘಟನೆ ಏನು ಎಂಬುದಾಗಿ ನೋಡುವಾಗ, ಹಿರಿಯರು ಎಲ್ಲರೂ ಸಮಾಧಿ ಸೇರಿದ ಮೇಲೆ ಯೆಹೋವನು ಇಸ್ರಾಯೇಲ್ ಜನರಿಗೆ ಮಾಡಿದ ಕಾರ್ಯಗಳನ್ನು ಅರಿಯದೇ ಇದ್ದಂತ ಇನ್ನೊಂದು ಸಂತತಿಯು ಹುಟ್ಟಿತು ಎಂಬುದಾಗಿ. ಇದಕ್ಕೆ ಕಾರಣ ನಮ್ಮ ಅಲ್ಲಿದ್ದಂಥ ಹಿರಿಯರು. ಕಾರಣ ಆ ಹಿರಿಯರು ಎನಿಸಿಕೊಂಡಂತ ಆ ಸಮಯದಲ್ಲಿ ಇದ್ದಂಥ ಹಿರಿಯರು ತಮ್ಮ ಕಿರಿಯರಿಗೆ ಯೆಹೋವನ ಕುರಿತು, ಯೆಹೋವನ ವಾಕ್ಯಗಳ ಕುರಿತು, ಯೆಹೋವನು ಇಸ್ರಾಯೇಲ್ಯರಿಗೆ ಮಾಡಿದ ಎಲ್ಲ ವಿಷಯಗಳ ಕುರಿತು ಅಲ್ಲಿ ಸಾರದೆ ಹೋದ ಕಾರಣ ಹಿರಿಯರು ಸಮಾಧಿ ಸೇರಿದ ಮೇಲೆ ಅಲ್ಲಿದ್ದಂಥ ಹೊಸ ಪೀಳಿಗೆಗೆ ಯೆಹೋವನು ಯಾರು ಎಂಬುದಾಗಿ ತಿಳಿಯದೆ ಹೋಯಿತು. ಈ ಪರಿಸ್ಥಿತಿಯನ್ನ ಇವತ್ತು ಕಿರಿಯರಾಗಿ ನಮ್ಮ ಜೀವಿತಗಳಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದಂಥ ಒಂದು ಸತ್ಯಾಂಶ ಏನೆಂಬುದಾಗಿ ನೋಡುವಾಗ, ನಮ್ಮ ನಡೆ, ನುಡಿ, ಕ್ರಿಯೆ, ಕಾರ್ಯಗಳ ಮೂಲಕ ನೀವು ಯೆಹೋವನನ್ನ ವ್ಯಕ್ತಿಗತವಾಗಿ ಪರಿಪಾಲಿಸದೆ, ಅವನನ್ನು ಪ್ರತಿಬಿಂಬಿಸದೆ ಹೋದರೆ
ನಮ್ಮಲ್ಲಿಯೂ ಕೂಡ ಮುಂದಿನ ಪೀಳಿಗೆ ಯೆಹೋವನು ಅರಿಯದ ಸಂತತಿ ಎಂಬುದಾಗಿ ತಿಳಿಸುವುದಕ್ಕೆ ಸಾಧ್ಯ. ಈ ಹೊತ್ತು ನಮ್ಮ ಮನೆಯಲ್ಲಿರುವಂಥ ಮಕ್ಕಳನ್ನ, ನಮ್ಮ ಮನೆಯಲ್ಲಿರುವಂಥ ವ್ಯಕ್ತಿಗಳಿಗೋಸ್ಕರ ನಾವು ಖಂಡಿತವಾಗಿಯೂ ಆಲೋಚನೆ ಮಾಡಬೇಕಾದುದು ಬಹಳ ಅವಶ್ಯಕ. ಇದು ನಮ್ಮ ಹಿರಿತನ ಅಥವಾ ನಮ್ಮ ಸಿರಿತನ ಎರಡೂ ಅಲ್ಲ, ಬದಲಾಗಿ ನಮ್ಮ ಆದ್ಯ ಕರ್ತವ್ಯ ಎನ್ನುವುದಾದರೆ ಬಹಳ ಅರ್ಥಗರ್ಭಿತವಾದಂಥ ದೇವರ ವಾಕ್ಯದ ಭಾಗ. ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ತೀತನ ಮೂಲಕವಾಗಿ ತಿಳಿಸ್ತೇನೆ. ತೀತನ ಪ್ರವಾದನ ಗ್ರಂಥ, ತೀತನ ಪತ್ರಿಕೆ 2ನೇ ಅಧ್ಯಾಯ ಕೆಲವು ವಾಕ್ಯಗಳು. ತೀತನ ಪತ್ರಿಕೆ 2ನೇ ಅಧ್ಯಾಯದ ಕೆಲವು ವಾಕ್ಯಗಳು. ಎರಡನೇ ವಾಕ್ಯದ ಕಡೆಯ ಭಾಗದಿಂದ ಓದಿ. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸಿದನು, ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದನ್ನು ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಂಡನು. ಈ ಕಾರ್ಯಗಳ ವಿಷಯದಲ್ಲಿ ಬೋಧಿಸುತ್ತಾ, ಎಚ್ಚರಿಸುತ್ತಾ, ಪೂರ್ಣ ಅಧಿಕಾರದಿಂದ ಖಂಡಿಸುತ್ತಾ ಇರು. ಯಾರು ನಿನ್ನನ್ನು ತಿರಸ್ಕರಿಸಿದ ಹಾಗೆ ನೋಡಿ. ಸಿಸ್ಟರ್, ಯಾವ ತೀತ 2ನೇ ವಾಕ್ಯ ಮುಂದೆ ಓದಿ. 3ನೇದು, ಹಾಗೆಯೇ ವೃದ್ಧ ಸ್ತ್ರೀಯರು, ಚಾಡಿ ಹೇಳುವವರು. ಯಾವ ವರ್ಷ ಹೋಗ್ತಾ ಇದೆಯಮ್ಮ? ತೀತ 2ನೇ ಅಧ್ಯಾಯದ 3ನೇ ವಾಕ್ಯ, ಹಾಗೆಯೇ ವೃದ್ಧ ಸ್ತ್ರೀಯರು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವಭಕ್ತಿಯರಿಗೆ ಯೋಗ್ಯವಾದ ನಡತೆಯುಳ್ಳವರು, ಸದ್ಬೋಧನೆ ಹೇಳುವವರು ಆಗಿರಬೇಕೆಂದು ಬೋಧಿಸಿ. ಇದಲ್ಲದೆ ಅವರು ಪ್ರಾಯದ ಸ್ತ್ರೀಯರಿಗೆ ನಿಮ್ಮ ಮೂಲಕ ದೇವರ ವಾಕ್ಯಕ್ಕೆ ದೂಷಣೆಯಾಗದಂತೆ ನೀವು ಗಂಡಸರನ್ನು, ಮಕ್ಕಳನ್ನು ಪ್ರೀತಿಸುವವರು, ದಮೆಯುಳ್ಳವರು, ಪತಿವ್ರತೆಯರು, ಮನೆಯಲ್ಲೇ ಕೆಲಸ ಮಾಡುವವರು, ಸುಶೀಲೆಯರು, ನಿಮ್ಮ ಗಂಡಸರಿಗೆ ಅಧೀನರು ಆಗಿರಬೇಕೆಂದು ಬುದ್ಧಿ ಕಲಿಸುವ ಹಾಗೆ ಬೋಧಿಸಿ. ಹಾಗೆಯೇ ಎಲ್ಲಾ ವಿಷಯಗಳನ್ನು ನೀವು ಯೌವನಸ್ಥರನ್ನು ಎಚ್ಚರಿಸಿ, ಸತ್ಕಾರ್ಯ ಮಾಡುವುದರಲ್ಲಿ ನೀನೇ ಮಾದರಿಯಾಗಿದೆ. ನೀನು ಮಾಡುವ ಉಪದೇಶದಲ್ಲಿ ಯಥಾರ್ಥತೆಯನ್ನು, ಗೌರವವನ್ನು, ಅಪೇಕ್ಷೆಗೆ ಆಸ್ತಿಗಳಿಂದ ಸಪ್ತಪದಿಯೂ ಇರಬೇಕು. ಆಗ ನಮ್ಮನ್ನು ಉದ್ದೇಶಿಸುವವರು ನಮ್ಮ ವಿಷಯದಲ್ಲಿ ಕೆಟ್ಟತೆಯನ್ನು ನೀಡುವುದಕ್ಕೆ ಅವಕಾಶ ನೀಡದೆ ನಾಚಿಕೊಳ್ಳುವರು. ದಾಸರು ಎಲ್ಲದರಲ್ಲಿ ತಮ್ಮ ಯಜಮಾನರಿಗೆ ಅಧೀನರಾಗಿದ್ದು ಅವರನ್ನು ನಿರ್ವಹಿಸುವುದಕ್ಕೆ ಪ್ರಯಾಸಪಡುತ್ತಾ, ಎದುರು ಮಾತನಾಡದೆ ಯಾವುದನ್ನು ತಪ್ಪಿಸಿಕೊಳ್ಳದೆ ಕೂಡ ನಂಬಿಕಸ್ಥರೆಂದು ಹೆಸರುಗಳಲ್ಲಿ ತಮ್ಮ ರಕ್ಷಕನಾದ ದೇವರ ಉಪದೇಶಕ್ಕೆ ಎಲ್ಲ ವಿಷಯಗಳಲ್ಲಿ ಅಲಂಕಾರವಾಗಿರಬೇಕೆಂದು ಬೋಧಿಸಿ. ಯಾಕೆಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. 12 ಮತ್ತು 13ನೇ ವಾಕ್ಯ ಹೀಗೆ ಹೇಳ್ತದೆ ನೋಡಿ. ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರು ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥ ಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅವರು ನಮಗೆ ಬೋಧಿಸುತ್ತದೆ. ಅನೇಕ ಸಂಗತಿಗಳು ಅಲ್ಲಿ ಕೊಡಲ್ಪಟ್ಟಿವೆ 2ರಿಂದ 13 ವಾಕ್ಯಗಳವರೆಗೆ. ಆದರೆ ಅದರ ಗೂಢಾರ್ಥ ಇಲ್ಲಿ ಇಹಲೋಕದಲ್ಲಿ ಸ್ವಸ್ಥ ಚಿತ್ತರಾಗಿಯೂ ನೀತಿವಂತರಾಗಿಯೂ ಭಯಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮ್ಮನ್ನ ಬೋಧಿಸುತ್ತದೆ. ಇದು ಹಿರಿಯರು, ಕಿರಿಯರು, ಮಧ್ಯಸ್ಥ ವಯಸ್ಸಿನವರು ಎಂಬುದಾಗಿ ಅಲ್ಲ, ಯಾರ್ಯಾರು ಕ್ರಿಸ್ತನಲ್ಲಿ ಐಕ್ಯವುಳ್ಳ ಜೀವಿತವನ್ನ ನಡೆಸುತ್ತಾರೋ ಅವರೆಲ್ಲರಿಗೂ ಕೊಡಲ್ಪಟ್ಟಂತ ದೇವರ ವಾಕ್ಯದ ಎಚ್ಚರಿಕೆ. ನೀನು ಇಹಲೋಕದಲ್ಲಿ ವ್ಯಕ್ತಿಗತವಾಗಿ ನಿನ್ನ ಜೀವಿತವನ್ನ ರೂಢಿಸಿಕೊಳ್ಳಬೇಕಾದುದು ಅವಶ್ಯಕ ಎನ್ನುವಂಥದ್ದನ್ನ ದೇವರ ವಾಕ್ಯದ ನಿರ್ದರ್ಶನದಲ್ಲಿ ನಾವು ನೋಡ್ತೇವೆ. ಹೀಗಾಗಿ ಲೂಕನ ಸುವಾರ್ತೆ 2ನೇ ಅಧ್ಯಾಯ ನಾವು ಓದಿ ಕೇಳಿಸಿಕೊಂಡಂತ ಸುವಾರ್ಥ ಭಾಗ
ಲೂಕನ ಸುವಾರ್ತೆ 1ನೇ ಅಧ್ಯಾಯ ಉದಾಹರಿಸ್ತೇನೆ. ಲೂಕನ ಸುವಾರ್ತೆ 1ನೇ ಅಧ್ಯಾಯ 5ರಿಂದ 7 ವಾಕ್ಯದಲ್ಲಿ ಒಂದು ವಾಕ್ಯ ಬಹಳ ಅರ್ಥಗರ್ಭಿತವಾಗಿದೆ. ಅದರಲ್ಲಿ 6ನೇ ವಾಕ್ಯ, ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನ ನೇಮ ನಿಷ್ಠೆಗಳನ್ನ ಕೈಕೊಂಡು ತಪ್ಪಿಲ್ಲದೆ ನಡಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ಏನಾಗಿದ್ದರು. ಇದು ಪ್ರಾಮುಖ್ಯವಾಗಿ ನಮ್ಮ ಜೀವಿತಗಳಲ್ಲಿ ಬೇಕಾಗುತ್ತೆ. ನಾವು ಅನೇಕ ವೇಳೆ ನಮ್ಮ ಹಿರಿಯರಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳಬೇಕೆನ್ನುವಂಥದ್ದು ಅಥವಾ ನಮ್ಮ ಕಿರಿಯರಿಗೆ ಮೆಚ್ಚುಗೆಯಾಗಿ ನಡೆದುಕೊಳ್ಳಬೇಕೆಂದದ್ದು ಎಂಬುದಾಗಿ ನಾವು ಅವಲೋಕಿಸಿ ನೋಡುವುದಾದರೆ ಸತ್ಯ ಅದಲ್ಲ. ಬದಲಾಗಿ ಸತ್ಯ ಏನು ಎಂಬುದಾಗಿ ನೋಡುವಾಗ ಅವರಿಬ್ಬರು, ಯಾರಿಬ್ಬರು? ಜಕರಿಯನು ಮತ್ತು ಎಲಿಜಬೆತ್. ಇವರಿಬ್ಬರ ಚರಿತ್ರೆಯನ್ನು ಗಮನಿಸುವಾಗ ಇವರಿಬ್ಬರು ವಯಸ್ಸಾಗಿತ್ತು. ಆಕೆಯು ಮುಪ್ಪಿನವಳಾಗಿದ್ದಳು, ಆಕೆಯು ಬಂಜೆಯಾಗಿದ್ದಳು. ಜಕರಿಯನು ಕರೆಯಲ್ಪಟ್ಟಂತ ಯಾಜಕನಾಗಿದ್ದನು. ಅವನ ಇಡೀ ಕುಟುಂಬದಲ್ಲಿ ಆತನು ಹಿರಿಯ ಯಾಜಕನಾಗಿ ನೇಮಿಸಲ್ಪಟ್ಟಿದ್ದನು. ಅಲ್ಲಿ ಅವರ ಕುರಿತು ಒಂದು ವಿಶ್ಲೇಷಣೆ ಬರೆಯಲ್ಪಟ್ಟಿದೆ. ಅವರಿಬ್ಬರು ಬಹಳ ಅರ್ಥಗರ್ಭಿತವಾಗಿ ಕರ್ತನ ಎಲ್ಲಾ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಇವತ್ತು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ನನ್ನಲ್ಲಿರುವಂಥ ಮಕ್ಕಳು, ನನ್ನಲ್ಲಿರುವಂಥ ಮೊಮ್ಮಕ್ಕಳು, ನನ್ನಲ್ಲಿರುವಂಥ ಹಿರಿತನ, ನನ್ನಲ್ಲಿರುವಂಥ ಕಿರಿತನದಲ್ಲಿ ನಾನು ಯಾವ ರೀತಿಯಲ್ಲಿ ಹೀಗೆ ಜೀವಿಸುವುದಕ್ಕೆ ಸಾಧ್ಯ? ಅವರಿಬ್ಬರು, ಇಲ್ಲಿ ಎಲಿಜಬೆತಳು ಎಂಬುದಾಗಿ ಬರೆಯಲ್ಪಡಲಿಲ್ಲ ಅಥವಾ ಜಕರಿಯನು ಎಂಬುದಾಗಿ ಬರೆಯಲ್ಪಡಲಿಲ್ಲ. ಅವರಿಬ್ಬರು ಗಂಡ ಹೆಂಡತಿಯರಾಗಿ ದೇವರ ದೃಷ್ಟಿಯಲ್ಲಿ ತಪ್ಪಿಲ್ಲದವರಾಗಿಯೂ ನೀತಿವಂತರಾಗಿಯೂ ಕಾಣಿಸಲ್ಪಟ್ಟರು. ನಾವು ಕೂಡ ಕುಟುಂಬದಿಂದ ಬಂದಿದ್ದೇವೆ. ನಮಗೂ ಕೂಡ ಕುಟುಂಬ ಮಕ್ಕಳು ಕೊಡಲ್ಪಟ್ಟಿವೆ. ದೇವರ ನಿಯೋಜನೆಯ ಪ್ರಕಾರ ನನ್ನ ಜೀವಿತದಲ್ಲಿ ನಾನು ಹೇಗಿದ್ದೇನೆ ಇವತ್ತು ಪರಿಗಣಿಸಿ ನೋಡಿಕೊಳ್ಳುತ್ತಾ ನನ್ನನ್ನು ತಿದ್ದಿ ಸರಿಪಡಿಸಿಕೊಳ್ಳುವುದಾದರೆ ದೇವರ ವಾಕ್ಯವು ನನ್ನನ್ನು ಬಲವಾಗಿ ಒಂದು ಕಡೆ ಕರೆದೊಯ್ಯುತ್ತದೆ. ದಾವೀದನ ಕೀರ್ತನೆಗಳು 71ನೇ ಅಧ್ಯಾಯದ ಕೆಲವು ವಾಕ್ಯಗಳನ್ನು ನೀವು ಓದಬೇಕು. 71ನೇ ಅಧ್ಯಾಯ ಕೆಲವು ವಾಕ್ಯಗಳು. ಮೂರನೆಯ ವಾಕ್ಯ, ನನ್ನ ಪ್ರಾರ್ಥನೆಗೆ ಕಿವಿಗೊಟ್ಟು ಉದ್ಧರಿಸು, ನಾನು ಯಾವಾಗಲೂ ಮರೆ ಹೋಗುವ ಆಶ್ರಯ ಗಿರಿಯಾಗಿ. ಸಾಕು. 6ನೇ ಅಧ್ಯಾಯ 6ನೇ ವಾಕ್ಯ, ನಾನು ಹುಟ್ಟಿದೆಂದಿನಿಂದ ನಿನ್ನನ್ನೇ ಆತುಕೊಂಡಿದ್ದೇನೆ, ತಾಯಿ ಹೆತ್ತಂದಿನಿಂದ ನನ್ನ ಉದ್ಧಾರಕನು ನೀನೆ, ನಾನು ಯಾವಾಗಲೂ ಹಿಗ್ಗುತ್ತಿರುವುದು ನಿನ್ನಲ್ಲಿಯೇ. ಅನೇಕರು ನನ್ನ ದುಃಖ ಸ್ಥಿತಿಗೆ ಬೆರಗಾಗುತ್ತಾರೆ, ಆದರೂ ನೀನು ನನಗೆ ಬಲವಾದ ಆಶ್ರಯ ಸ್ಥಾನವಾಗಿರುತ್ತಿ. 9ನೆಯ ವಾಕ್ಯ, ಹನ್ನೊಂದನೆಯ ವಾಕ್ಯ, ಅದು ಹೇಳಿಕೊಂಡಾಗ್ಯೂ ಮುಂದಿನ ಪ್ರಾರ್ಥನೆ, ದೇವರೇ ನನ್ನಿಂದ ದೂರವಾಗಿ ಇರಬೇಡ. ದಾವೀದನು ತನ್ನ ಅನುಭವವನ್ನ ಅನೇಕ ವೇಳೆ ತನ್ನ ಜೀವಿತದಲ್ಲಿ ನಡೆದಂತ ಅನೇಕ ಘಟನಾವಳಿಗಳನ್ನ ಆತನು ಸ್ತೋತ್ರದ ಹಾಡುಗಳ ಮೂಲಕವಾಗಿ ಆತನು ಬರೆಯುತ್ತಾನೆ. ಇಲ್ಲಿ 150 ಕೀರ್ತನೆಗಳು ಕೂಡ ದಾವೀದನು ಬರೆದದಲ್ಲ, ಆತನು ಬರೆದದ್ದು ಕೆಲವು ಮಾತ್ರ. ಮಿಕ್ಕ ಕೀರ್ತನೆಗಳನ್ನ ಆತನ ಮುಂದೆ ಬಂದಂತ ಸಂತತಿಯ ರಾಜರುಗಳು ಕೂಡ ಅವರ ಅನುಭವವನ್ನ ದೃಷ್ಟಿಸಿ ಹೇಳಿರುವಂತ ಸಂಗ್ರಹವನ್ನ ನಾವು ದಾವೀದನ ಕೀರ್ತನೆಗಳೆಂಬುದಾಗಿ ಬರೆಯುತ್ತೇವೆ. ಇಲ್ಲಿ ಒಂದು ಪ್ರಾಮುಖ್ಯವಾದಂಥ ವಾಕ್ಯ, ನನ್ನ ವೃದ್ಧಾಪ್ಯದಲ್ಲಿ ಇರು ಮತ್ತು ನಾನು ಕಳೆಗುಂದಿದವನಾಗಿ ಇರುವಾಗ ನನ್ನನ್ನೇನು ಮಾಡಬೇಡ, ನನ್ನನ್ನು ಕೈ ಬಿಡುತ್ತೇನೆ. ಈ ದಿನಮಾನಗಳಲ್ಲಿ ಪ್ರಿಯರೇ, ನಮಗೆ ಬೇಕಾದಂಥ ದೇವರ ವಾಕ್ಯದ ಆಧರಣೆ, ನಾನು ದೇವರೊಟ್ಟಿಗೆ ಇದ್ದೇನೋ, ದೇವರು ನನ್ನೊಟ್ಟಿಗೆ ಇದ್ದ. ನಾನು ಯಾವಾಗ ದೇವರೊಟ್ಟಿಗೆ ಇರುವುದಕ್ಕೆ ಸಾಧ್ಯ, ಆಗ ಎಂತಹ ಸಮಸ್ಯೆಗಳು ನನ್ನನ್ನು ಎದುರು ಬಂದಾಗ್ಯೂ ಅವೆಲ್ಲವೂ ಕೂಡ
ಮೋಡಗಳು ಹಾದಿಯಲ್ಲಿ ಮುಂದೆ ಸಾಗಿ ಹೋಗುತ್ತವೆ. ನೀವೆಂದಾದರೂ ಮೋಡವು ಒಂದೇ ಕಡೆ ನಿಂತಿರುವುದನ್ನು ನೋಡುತ್ತೀರೋ? ಅದು ಸಾಧ್ಯವೇ ಇಲ್ಲ. ಹಾಗೆ ಮನುಷ್ಯನ ಜೀವಿತದಲ್ಲಿ ನಾನು ಯಾವಾಗ ನನ್ನ ಕರ್ತನೊಡನೆ ಜೀವಿಸುತ್ತೇನೋ ಆಗ ಯಾವ ಕಷ್ಟ ಸಂಪ್ರದಾಯಗಳು ನನ್ನನ್ನು ಮುತ್ತಿಕೊಂಡಾಗಿಯೂ ಅವು ನನ್ನನ್ನು ಕಾಡದೆ ಮುಂದೆ ಸರಿದು ಹೋಗುತ್ತವೆ. ಹೇಗೆ ಸೂರ್ಯನ ಉದಯವಾಗಿ ಸ್ತಮನವಾಗುತ್ತಾ ಮತ್ತೆ ನಾಳಿನ ಬೆಳಕಿನ ಚಂದ್ರನು ಮುಗಿದು ಹೋಗಿ ಬೆಳಗ್ಗೆ ಸೂರ್ಯನು ಉದಯಿಸುತ್ತಾನೋ ಹಾಗೆ ನನ್ನ ಜೀವಿತದಲ್ಲಿ ಕತ್ತಲು ಕವಿದು ಬರುವಾಗ ಬೆಳಕಿನ ಸೂರ್ಯನು ಉದಯಿಸುವುದರಲ್ಲಿ ಯಾವ ಸಂದೇಹ ಇಲ್ಲ. ನನಗೆ ಬೇಕಾದದಿಷ್ಟೇ ನಂಬಿಕೆ ಮತ್ತು ನಿಷ್ಠೆಯ ಬದುಕು. ನನ್ನ ವೃದ್ಧಾಪದಲ್ಲಿಯೂ ನನ್ನನ್ನು ಕೈ ಬಿಡಬೇಡ. ನನ್ನನ್ನು ತೊರೆದು ಹೋಗುವಂತೆ ನಾನು ಏನು ತಾನೇ ನಿನಗೆ ಮಾಡಿದೆನು ಪ್ರಶ್ನೆ ಹಾಕುವಾಗ ನನಗೆ ದೂರವಾಗಿ ಸರಿದು ನಿಲ್ಲದೆ ನನ್ನ ಜೊತೆಯಲ್ಲಿಯೇ ಸಂಗಡ ಇರು. ಆಗ ನನ್ನನ್ನು ಬೇಟೆ ಆಡುವಂತ, ನನ್ನ ಮುತ್ತಿಕೊಳ್ಳುವಂತ ನನ್ನ ವೈರಿಗಳು ಹಿಂತಿರುಗಿ ಹೋಗುವುದಕ್ಕೆ ಸಾಧ್ಯ. ಅವನ ಕಡೆಯ ಪ್ರಾರ್ಥನೆ ಹೀಗಿತ್ತು. ಮತ್ತಾಯನ ಸುವಾರ್ತೆ, ಯಾಕೋಬನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 27ನೇ ವಾಕ್ಯವನ್ನ ಗಮನಿಸಿ ನೋಡ್ರಿ. ಅಲ್ಲಿ ಬಹಳ ಚಂದವಾಗಿ ಯಾಕೋಬನು ತನ್ನ ಪ್ರಾರ್ಥನೆಯನ್ನ ಹೇಗೆ ನಿಭಾಯಿಸ್ತಾನೆ. 1ನೇ ಅಧ್ಯಾಯದ 27ನೇ ವಾಕ್ಯ. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ನಾನು ಆರಾಧನೆಗೆ ಬಂದಿದ್ದೇನೆ, ಆರಾಧನೆ ಮುಗಿಸಿದ್ದೇನೆ, 5 ಸ್ತೋತ್ರದ ಗೀತೆ ಹಾಡಿದ್ದೇನೆ, 30 ನಿಮಿಷ ಬರೀ ಹಾಡಿನಲ್ಲಿಯೇ ಮುಳುಗಿದ್ದೇನೆ, ಆರಾಧನೆ ಮುಗಿಸಿ ಮನೆಗೆ ಹೋಗುತ್ತೇನೆ. ನಾನು ಆಶೀರ್ವಾದದಾಯಕನಾದಂಥ ಮಗನು ಎಂಬುದಾಗಿ, ಮಗಳು ಎಂಬುದಾಗಿ ನಾನೇನಾದರೂ ಅಂದುಕೊಳ್ಳುವುದಾದರೆ ನನಗಿಂತ ಶುದ್ಧ ಮೂರ್ಖ ಮತ್ತೊಬ್ಬನಿಲ್ಲ. ಯಾವುದು ಶುದ್ಧವಾದಂಥ ಬದುಕು? ಮತ್ತೆ ಓದಿ ಸಿಸ್ಟರ್. ಸಂಕಟದಲ್ಲಿ ಬಿದ್ದು ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವೂ ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವ ಭಕ್ತಿ. ಇದನ್ನು ಪರಿಪಾಲಿಸುವುದಾದರೆ ನಾನು ಶುದ್ಧನು, ದೇವರೊಡನೆ ಪರಿಪಾಲಿಸುವ ಭಕ್ತಿಯುಳ್ಳ ವ್ಯಕ್ತಿಯಾಗಿಯೂ ಇರುವುದಕ್ಕೆ ಸಾಧ್ಯ. ಪ್ರಪಂಚದ ದೋಷವು ನನ್ನನ್ನ ಏನು ಮಾಡದಂತೆ, ನನ್ನನ್ನು ಹತ್ತದಂತೆ, ನನ್ನ ಮೇಲೆ ಹತ್ತದಂತೆ ನೋಡಿಕೊಳ್ಳುವುದೇ ದೇವರ ಕೃಪೆ ಮತ್ತು ನಡೆಸುವಿಕೆ. ಈ ಒಂದು ದಿಕ್ಕಿನಲ್ಲಿ ನಮ್ಮ ನಿಜವಾದಂಥ ಸ್ಥಿತಿಗತಿಗಳನ್ನು ಪರಿಗಣಿಸಿ ನೋಡಿಕೊಳ್ಳುತ್ತಾ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನೆರೆಗೋದಲು ಬಂದಾಕ್ಷಣ ನಾವು ವೃದ್ಧರಾಗಿ ಅನಿಸಿಕೊಳ್ಳುವುದಾದರೂ ನಮ್ಮಲ್ಲಿರುವಂಥ ಅನೇಕ ಕ್ರಿಯೆಗಳ ಮೂಲಕವಾಗಿ ನಮ್ಮ ವೃದ್ಧತನವನ್ನು ಪ್ರಕಟ ಮಾಡುತ್ತಾ ಬರುವಂಥ ದೇವರು ನೀನಾಗಿ ದೇವರಾಗಿ ನಿನ್ನ ವಾಕ್ಯವು ತಿಳಿಸಿಕೊಡುತ್ತದೆ. ಹಾಗೆಯೇ ಕಿರಿಯರಾಗಿ, ಮಧ್ಯಸ್ಥಿಕೆಯ ವಯಸ್ಸಿನವರಾಗಿ ನಾವು ಹೇಗೆ ಏನು ಎಂಬುದನ್ನು ತಿಳಿಸಿಕೊಡುವಂತೆ ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಪರಿಶೋಧಿಸಿ ತಿಳಿಸಿಕೊಳ್ಳುವಂತೆ ಕೃಪೆ ಮಾಡಿದೆ. ಪ್ರಪಂಚದ ದೋಷವು ನಮ್ಮನ್ನು ಹತ್ತದಂತೆ, ಅನೇಕ ಜನರಿಗೆ ಉಪಯುಕ್ತವಾದಂಥ ವ್ಯಕ್ತಿಗಳಾಗಿ ಜೀವಿಸುವ ಹಾಗೆ ನಡೆದುಕೊಳ್ಳುವಂಥದ್ದೇ ತಂದೆಯಾದ ದೇವರ ಜ್ಞಾನದಲ್ಲಿ ಶುದ್ಧವೂ ನಿರ್ಮಲವಾದಂಥ ಭಕ್ತಿಯೂ ಆಗಿದೆ ಎಂಬುದಾಗಿ ತಿಳಿಸಿಕೊಂಡಿದೆ. ಆ ನಿಟ್ಟಿನಲ್ಲಿ ನಮ್ಮ ಬದುಕನ್ನು ರೂಢಿಸಿಕೊಳ್ಳಲು ಹೊಸದ, ಮಾರ್ಪಡಿಸಿಕೊಳ್ಳಲು ಹೊಸದ, ಮಾತ್ರವಲ್ಲದೆ ಉತ್ತಮವಾದಂಥ ಆ ಭಕ್ತಿಯ ಜೀವಿತವನ್ನು ನಾವು ಕೂಡ ಪಡೆದುಕೊಳ್ಳುವಂತೆ ಪ್ರಯಾಸ ಪಡುವಲ್ಲಿ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸು. ನಿನ್ನ ಚಿತ್ತವೇ ನಮ್ಮ ಜೀವಿತದಲ್ಲಿ ನೆರವೇರಿಸುವ ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.